ಬಾಣಾವರದ ಮಹಾವೀರ ಗೋಶಾಲೆಗೆ ಬೇಲೂರಿನ ಕೃಷಿಕ ಕಾನಾಯಕನಹಳ್ಳಿ ರೈತ ಯೋಗೇಶ್ ಬಸವೇಗೌಡ ಇವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗೋಶಾಲೆಯ ಜಾನುವಾರುಗಳಿಗೆ ಮೇವು ವಿತರಿಸುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಬೇಲೂರು ಪೊಲೀಸ್ ಠಾಣೆಯ ನಿರೀಕ್ಷಕರಾದ ಪ್ರವೀಣ್ ಕುಮಾರ್ ರೈತರಿಗೆ ಅಭಿನಂದನೆ ಸಲ್ಲಿಸಿದರು. ಯೋಗೇಶ್ ಅವರು ನಮ್ಮ ಮಿತ್ರ ಬಾಣಾವರದಲ್ಲಿರ್ತಕ್ಕಂಥ ಗೋಶಾಲೆಗೆ ಈ ಮೇವನ್ನ ಹಸಿ ಜೋಳದ ಮೇವನ್ನ ಇವತ್ತು ದಾನವಾಗಿ ಕೊಡ್ತಾ ಇದ್ದಾರೆ. ಇದು ಬಹಳ ಒಳ್ಳೆಯ ಬೆಳವಣಿಗೆ ಸಮಾಜದಲ್ಲಿ. ಬಾಣಾವರದ ಮಹಾವೀರ ಗೋಶಾಲೆಗೆ ಬೇಲೂರಿನ ಕೃಷಿಕ ಕನಾಯಕನಹಳ್ಳಿ ರೈತ ಯೋಗೇಶ್ ಬಸವೇಗೌಡ ಇವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗೋಶಾಲೆಯ ಜಾನುವಾರುಗಳಿಗೆ ಮೇವು ವಿತರಿಸುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆಂದು ಬೇಲೂರು ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದ ಪ್ರವೀಣ್ ಕುಮಾರ್ ರೈತರಿಗೆ ಅಭಿನಂದನೆ ಸಲ್ಲಿಸಿದರು. ನಂತರ ಮಾತನಾಡಿದ ಜಿಲ್ಲಾ ರೈತ ಸಂಘದ ಕಾರ್ಯದರ್ಶಿ ಸ್ವಾಮಿಗೌಡ, ಹಸಿದವರಿಗೆ ಮಾತ್ರ ಹಸಿವಿನ ಬೆಲೆ ಗೊತ್ತೆಂಬ ಮಾತಿನಂತೆ ನಮ್ಮ ರೈತರ ಮಿತ್ರರಾದ ಯೋಗೇಶ್ ಅವರು ಗೋಶಾಲೆಯ ಜಾನುವಾರುಗಳಿಗೆ ಮೇವು ವಿತರಿಸುವ ಮೂಲಕ ತಮ್ಮ ಸೇವೆಯನ್ನ ಮಾಡುತ್ತಿದ್ದಾರೆ. ಸಮಾಜದಲ್ಲಿ ಗೋರಕ್ಷಣೆ ಮಾಡುವಂತಹ ಜನರು ಹೆಚ್ಚಿನವರಿದ್ದಾರೆ, ಆದರೆ ಅದಕ್ಕೆ ಮೇವುಗಳನ್ನ ಹಾಕುವುದು ಅತಿ ಮುಖ್ಯ. ಪ್ರತಿಯೊಬ್ಬ ರೈತರು ಇದರಿಂದ ಉತ್ತೇಜನವಾಗಿ ಹೆಚ್ಚಿನ ರೀತಿಯಲ್ಲಿ ಮೇವುಗಳನ್ನ ದಾನ ನೀಡಬೇಕೆಂದರು. ನಂತರ ಮಾತನಾಡಿದ ಯೋಗೇಶ್, ನಾನು ಪ್ರಚಾರಕ್ಕಾಗಿ ಈ ಕೆಲಸ ಮಾಡುತ್ತಿಲ್ಲ. ನಾವು ರೈತರ ಮಕ್ಕಳು, ನಮ್ಮ ಜೀವನಾಡಿ ಗೋವುಗಳು, ಅವುಗಳನ್ನ ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಅದರಂತೆ ನಾವು ಬೆಳೆದಂತ ಒಂದು ಭಾಗವನ್ನ 4 ವರ್ಷದಿಂದ ಗೋಶಾಲೆಗೆ ವಿತರಿಸುತ್ತಿದ್ದೇನೆ. ದಯಮಾಡಿ ರೈತರು ತಾವು ಸಾಕಿ ಸಲುಹಿದ ಗೋವುಗಳನ್ನ ಕಟುಕರಿಗೆ ನೀಡದೆ ಕೊನೆವರೆಗೂ ಇವುಗಳನ್ನ ಮೇವು ನೀಡುವಂತೆ ಮನವಿ ಮಾಡಿದ್ರಲ್ಲದೆ ಬರಗಾಲದಲ್ಲಿ ರೈತರು ತಾವು ಬೆಳೆದಂತಹ ಮೇವನ್ನ ಗೋಶಾಲೆಗೆ ನೀಡುವಂತೆ ಮನವಿ ಮಾಡಿದ್ರು. ಗೋವುಗಳ ರಕ್ಷಣೆ ಮಾಡುವಂತಹ ಗೋರಕ್ಷಕರು ಬಹಳಷ್ಟು ಜನ ಇದ್ದಾರೆ. ಆದರೆ ಗೋವನ್ನ ರಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಅವಕ್ಕೆ ಮೇವು ನೀರಿಲ್ಲದೆ ಈ ಥರದ ಬರಗಾಲದ ಪರಿಸ್ಥಿತಿನಲ್ಲಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇಂಥದನ್ನು ಮನಗಂಡು ಇವತ್ತು ಒಬ್ಬ ರೈತನ ಮಗ ಗೋವುಗಳಿಗೆ ಮೇವನ್ನು ಕೆಲಸ ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಮತ್ತು ಈ ಥರದ ಒಳ್ಳೆಯ ಕಾರ್ಯವನ್ನು ಇನ್ನೂ ಹೆಚ್ಚೆಚ್ಚು ಜನ ಮಾಡಲಿ. ಯಾಕೆ ಅಂತಂದರೆ ಮದುವೆ ಮಾಡಿ ಬೇಕಾದಷ್ಟು ಆಹಾರನ ಮದುವೆ ಮನೆಗಳಲ್ಲಿ ಚರಂಡಿ ಚೆಲ್ಲೋದನ್ನು ನೋಡಿದ್ದೀವಿ. ಅಂಥ ಒಂದು ಸಣ್ಣ ಪುಟ್ಟ ಶುಭ ಕಾರ್ಯಗಳಲ್ಲಿ ಈ ಥರದ್ದೊಂದು ಸಣ್ಣ ಅಳಿಲು ಸೇವೆನ ಗೋ ಶಾಲೆಗಳಿಗೆ ಮಾಡಿದ್ರೆ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಅವರು ಮಾಡೋ ಇನ್ನೂ ಹೆಚ್ಚೆಚ್ಚು ಅವರಿಗೆ ಶಕ್ತಿ ಸಿಗಲಿ ಅಂತ ಹಾರೈಸ್ತೀವಿ. ಕುಮಾರ್ ಅವರಿಗೆ ಇವತ್ತು ಕೊಡ್ತಾರೆ ಅಂತ ಉದ್ದೇಶ ನಾನು 2 ವರ್ಷದಿಂದ ಇದನ್ನು ಇಟ್ಕೊಂಡ್ಬರ್ತಾ ಇದ್ದೀನಿ. ಈ ಜಾಗದಲ್ಲಿ ಇಲಾಖೆ ಸ್ಟೇಷನ್ ಮುಂದೆ ನಾವು ಕಾರ್ಯಕ್ರಮ ಮಾಡ್ತೇವೆ. ಏನು ಉದ್ದೇಶ ಅಂತಂದರೆ, ಪೊಲೀಸ್ ಇಲಾಖೆ ಗೋವುಗಳನ್ನ ರಕ್ಷಣೆ ಮಾಡಿ ಗೋಶಾಲೆಗೆ ಬಿಟ್ಟು ಬರೋಂಥ ಕೆಲಸ ಮಾಡ್ತಾರೆ. ಯಾಕೆಂದರೆ ಅವ್ರ ಕರ್ತವ್ಯ ಅದು. ಅದಾದ ನಂತರ ಮೇವಿನ ನಾನು ಕಳೆದ ಬಾರಿ ಹೋದಾಗ ಅಲ್ಲಿ ತುಂಬ ಅಳಲು ತೋರ್ಕೊಂಡು, ಯಾಕೆಂದರೆ ಎಲ್ಲರೂ ಗೋಗಳನ್ನ ಬಿಟ್ಟು ಹೋಗ್ತಾರೆ. ಮೇವಿನ ಕೊರತೆ ಭಾಳ ಇದೆ ಅಂತೇಳಿ. ಕಳೆದ ವರ್ಷ ಮಳೆ ಆಗಿತ್ತು, ಈ ವರ್ಷ ಮಳೆ ಆಗಿಲ್ಲ. ತುಂಬ ಮೇವಿನ ಅಲ್ಲಿ ಕೊರತೆ ಇದೆ. ಹಾಗಾಗಿ ಏನು ಅಂತಂದರೆ, ಜನ ನಮ್ಮ ಗೌಡರು ಸ್ವಾಮಿಗೌಡರು ಹೇಳ್ದಂಗೆ ಕೆಲವೊಂದು ಶುಭ ಕಾರ್ಯಗಳಲ್ಲಿ ಅಥವಾ ಮತ್ತೊಂದು ಎಲ್ಲ ಪಾರ್ಟಿ ಮಾಡಿದ ಮತ್ತೊಂದು ತುಂಬ ದುಡ್ಡಿನ ವೆಚ್ಚ ಮಾಡ್ತಾರೆ. ಗೋವುಗಳಿಗೆ ಈ ಥರದ ಮೇವನ್ನು ಒದಗಿಸ್ಕೊಡೋದ್ರಿಂದ ಗೋವುಗಳಿಗೊಂದು ಮೇವಿನ ಇದಾಗುತ್ತೆ, ಗೋವುಗಳು ಸಾಕೋದಕ್ಕೆ ಅನುಕೂಲ ಆಗುತ್ತೆ. ಇದೇ ರೀತಿ ತಾಲೂಕಿನ ಜನಗಳು ಅಲ್ಲಿ ಸ್ವಲ್ಪ ಮನಸ್ಸಿದ್ದಂಥವ್ರು ಈ ಕೆಲಸಗಳನ್ನ ಮಾಡಲಿ ಅನ್ನೋದು ಒಂದೇ ಒಂದು ಸ್ಫೂರ್ತಿಗೋಸ್ಕರ ಇದನ್ನು ಮಾಡ್ತಿದ್ದೀವಿ. ಅಥವಾ ಹೆಸರು ತೊಗೊಬೇಕು, ಮತ್ತೊಂದಕ್ಕೆ ಏನೂ ಅಲ್ಲ. ಇದು ಮಾಡೋಂಥ ಜನಗಳಿಗೆ ಅವೇರ್ನೆಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ. ಮತ್ತು ಶಾಸಕರಿಗೆ ಒಂದು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಲಿಂಗೇಶ್ ಅಣ್ಣವರು ಹಿಂದೆ ಇದ್ದವರು ಕೂಡ ಹೇಳಿದ್ದೆ, ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಗೋಶಾಲೆಗಳೊಂದಿಗೆ ಒಂದು ಜಾಗ ಗುರುತಿಸಿ ಒಂದು ಗೋಶಾಲೆಯನ್ನು ನಮ್ಮ ತಾಲೂಕಲ್ಲಿ ಎಲ್ಲೂ ಇಲ್ಲ ನೋಡಿ, ಗೋಶಾಲೆ ಮಾಡಿ ಅದಕ್ಕೆ ಒಂದು ವ್ಯವಸ್ಥಿತ ಮಾಡೋವಂಥದ್ದು ಕಾರ್ಯಕ್ರಮ ಅವರು ಮಾಡಲಿ ಅನ್ನೋದನ್ನು ಈ ಮುಖಾಂತರ ನಾನು ಒತ್ತಾಯ ಮಾಡಿರ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಯೋಗೇಶ್ವರ ನಮ್ಮ ಕನಾಯಕನಹಳ್ಳಿ ಅವರು ಯೋಗೇಶ್ ಅವರು ಇದೊಂದು ಇನಿಷಿಯೇಟಿವ್ ಮಾಡ್ತಿದ್ದಾರೆ. ಪ್ರತಿ ವರ್ಷ ಅವರು ಗೋಶಾಲೆಗೆ ಹಸಿಮೆಯನ್ನು ಇದೊಂದು ಒಳ್ಳೆ ಇನಿಷಿಯೇಟಿವು. ನಾವು ಸುಮಾರು ಅದು ಹಸುಗಳನ್ನು ರಕ್ಷಣೆ ಮಾಡ್ತೀವಿ. ಗೋಶಾಲೆಗೆ ಬಿಟ್ಟಾಗ ಅವ್ರು ಹೇಳೋ ಮಾತು, ಇಷ್ಟು ಹಸುಗಳು ಸಾಕೋಕ್ಕೆ ನಮ್ಮ ಹತ್ರ ಮೇವಿಲ್ಲ ಅಂತಿರ್ತಾರೆ. ಆ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಗೋಶಾಲೆಗಳಿಗೆ ನಾವು ಮಾಡ್ತಾರೆ. ಒಳ್ಳೆಯದಾಗಿದೆ.